ಈ ಕಡೆ ಎಲ್ಲ ಬಾಯ್ಸ್ ಶಾಸ್ತ್ರ ಮಾಡ್ತಿದ್ದಾರೆ. ಅಂದರೆ ನಮ್ಮ ಕಡೆ ಒಂದಷ್ಟು ಜನ, ಅವ್ರ ಕಡೆ ಒಂದಷ್ಟು ಜನ ಸೇರಿಕೊಂಡು ಎಲ್ಲ ಶಾಸ್ತ್ರನೂ ಅವ್ರದ್ದು ಒಂದು ಸ್ವಲ್ಪ ಜನ, ನಾವೊಂದು ಸ್ವಲ್ಪ ಜನ ಸೇರಿಕೊಂಡು ಆ ಥರ ಶಾಸ್ತ್ರ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ರಕ್ಷುಗೆ ಅಂದರೆ ಮದುವೆ ಹೆಣ್ಣಿಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದು ಕಾಲಿಗೆ ಒಂದು ದಾರ ಮಣಿ ಕಟ್ಟಿರ್ತಾರೆ, ಅದನ್ನು ಕಟ್ ಮಾಡೋದೊಂದು ಶಾಸ್ತ್ರ ಇರುತ್ತೆ. ಆ ಶಾಸ್ತ್ರ ಮಾಡಿಸ್ತಿರ್ತಾರೆ. ಅದೆಲ್ಲ ಆದಮೇಲೆ ಅಣ್ಣ ಆದವರು ಮತ್ತು ತಮ್ಮ ಆದವರು ಅವಳಿಗೆ ಕುಂಕುಮ ಕೊಡಬೇಕು. ಸೊ ಅದನ್ನೇ ರಕ್ಷುರ್ ಅಣ್ಣ ಪವನ ಅವನು ಕೊಡ್ತಿದ್ದಾನೆ. ಇವರು ಇನ್ನೊಬ್ರು ಅವ್ರ ಕಸಿನ್ ಬ್ರದರ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಸೊ ಅವರು ಕೊಡ್ತಾ ಇದ್ದಾರೆ. ರಕ್ಷು ಕೊಟ್ಟಾದ್ಮೇಲೆ ಪ್ರದಣ್ಣಂಗೂ ಕೊಡ್ತಾರೆ. ಇದೆಲ್ಲ ಆದಮೇಲೆ ಅವಳ ಜೊತೆ ಇದ್ದಿದ್ದ ದಿನಗಳನ್ನ ನೆನೆಸ್ಕೊಂಡು ಅವರು ಹೇಳ್ತಾ ಅಳಬೇಕು. ಆ ಶಾಸ್ತ್ರನ ಇಲ್ಲಿ ಮಾಡ್ತಾರೆ. ಫುಲ್ಲು ಅಳೋದು ನಮ್ಮ ಕಡೆ ಒಂದು ದೊಡ್ಡ ಶಾಸ್ತ್ರ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ಅಳ್ತಾನೆ ಇರ್ತಾರೆ. ಅಣ್ಣ ಏನೋ ಹೇಳ್ತಿದ್ದಾನೆ ಅಂತ ಪ್ರಿಯಾಕ ಏನೋ ಕೇಳ್ತಿದ್ದಾಳೆ. ಅದೆಲ್ಲ ಮುಗಿದಾದ್ಮೇಲೆ ಇಲ್ಲೊಂದು ಶಾಸ್ತ್ರ. ಈ ಶಾಸ್ತ್ರಕ್ಕೆ ಏನು ಹೇಳ್ತಾರೋ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ನಮ್ಮ ಅಕ್ಕನ ಮದುವೆ ಬಿಟ್ಟರೆ ಇನ್ನು ಪ್ರದಣ್ಣನ ಮದುವೆಲೇ ನಾನು ನಿದ್ದೆಗೆಡ್ತಾ ಇರೋದು. ಅಮ್ಮನೇ ಎಲ್ಲ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಅದೇನೇನೋ ಅಕ್ಕಿ ಹಿಟ್ಟು ಏನೇನೋ ಹಾಕಿ ಶಾಸ್ತ್ರ ಮಾಡಿಸ್ತಿದ್ದೆ, ಪೂಜೆ ಮಾಡಿಸ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಶಾಸ್ತ್ರ ಅಂದರೆ ಇದೆ ಮೆಹಂದಿ ಅಂತಂದರೆ ಹೆಣ್ಣಿನ ಕಡೆ ಫ್ರೆಂಡ್ಸ್, ಅವಳ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು, ಮದುವೆ ಆಗದೆ ಇರೋ ಹೆಣ್ಣುಗಳೆಲ್ಲ ಸೇರಿಕೊಂಡು ಮೆಹಂದಿನ ಕಲಿಸಿರ್ತಾರೆ. ಸೊ ಅದನ್ನು ಎಲ್ಲರೂ ಬಳಿಬೇಕು. ಆವಾಗ ಮೆಹಂದಿ ಮೈ, ಅರ್ಶಿಣದ ಮೈ ಅಂತಾರಲ್ಲ ಅದಾದಮೇಲೆ ನೆಕ್ಸ್ಟು ಮಾರ್ನಿಂಗು ತಾಳಿ ಕಟ್ಟೋದು. ಮುಹೂರ್ತ ಅವ್ರದ್ದು 9:30ಇಂದ 10:30ವರೆಗೂ ಮುಹೂರ್ತ ಇತ್ತು. ಸೊ ಆ ಟೈಮಲ್ಲಿ ನಾವೆಲ್ಲ ಬೇಗ ರೆಡಿಯಾಗಿ ಮುಹೂರ್ತಕ್ಕೆ ಹೋಗಿದ್ವಿ. ಅಣ್ಣ ಆಲ್ರೆಡಿ ತಾಳಿ ಕಟ್ತಾ ಇದ್ದಾನೆ. ಮುಗೀತು ನಾವು ಅಣ್ಣನ ಕತೆ. ಇದೆಲ್ಲ ಆದಮೇಲೆ ಹಾಲು ಉಯ್ಯೋದು ಶಾಸ್ತ್ರ. ನಾವೆಲ್ಲ ಹೋಗ್ಬಿಟ್ಟು ಹಾಲು ಉಯ್ತಾ ಇದ್ವಿ. ಒಬ್ಬೊಬ್ಬರೇ ಬಂದು ಹಾಲು ಇದ್ಬಿಟ್ಟು ನೆಕ್ಸ್ಟು ಫೈನಾನ್ಸ್ ಏನು ಮಾಡ್ತಾ ಇದ್ವಿ. ಇನ್ನು ರಿಸೆಪ್ಷನ್ಗೆಲ್ಲ ನಾವು ರೆಡಿ ಆಗಿದ್ವಿ. ಅಲ್ಲಿ ಸ್ವಲ್ಪ ಫೋಟೋಶೂಟ್ ಇತ್ತು. ಫೋಟೋಶೂಟ್ ಮಾಡಿಸ್ಕೊಂಡು ನಾನು ಕೂತಿದ್ದೆ ಆಲ್ರೆಡಿ. ನನ್ನ ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಸೋನಲ್ ಮಾಡಿ ಅಂತ ನನ್ನ ಪೇಜಿಗೆ. ಅಲ್ಲಿ ಹೋಗ್ಬಿಟ್ಟು ನೋಡಿ ನನ್ನ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಫೋಟೋನ ತಾರೆ ಮುಗಿತು. ಎಲ್ಲ ರಿಸೆಪ್ಷನ್ಗೆ ಕಾಯ್ತಾ ಇದ್ವಿ. ಫುಲ್ ಓವರ್ ಫ್ಯಾಮಿಲಿ ಕೂತಿದ್ದಾರೆ. ನೆಕ್ಸ್ಟ್ ನಾನು ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿದ್ದೆ. ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ನಾನು ಹೇಳ್ತಿದ್ರು ನನಗೆ ಕೇಳಿಸ್ತಿದ್ದಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ರೆಡಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ರಿಸೆಪ್ಷನ್ಗೆ ಫೋಟೋ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು. ನಾನು ಫೋಟೋ ತೆಗೆದ್ರೆ ವಿಡಿಯೋ ಮಾಡೋರಲ್ಲಿ ಯಾರಿಲ್ಲ, ಯಾಕಂದರೆ ಫುಲ್ ಫ್ಯಾಮಿಲಿ ಒಂದು ಫೋಟೋ ತೋರಿಸಿದ್ವಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಗಂಡು ಹೆಣ್ಣನ್ನು ಕರ್ಕೊಂಡು ಅಣ್ಣನ ಮನೆಗೆ ಅಂದರೆ ಗಂಡಿನ ಮನೆಗೆ ಬರ್ತಾ ಇದ್ದಾರೆ. ಸೊ ಬಂದಾದಮೇಲೆ ಶಾಸ್ತ್ರ ಮನೆ ತುಂಬಿಕೊಳ್ಳೋ ಶಾಸ್ತ್ರ ಒಂದಿದೆಯಲ್ಲ, ಸೊ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ. ಫಸ್ಟಿಗೆಲ್ಲ ಪೂಜೆ ಮಾಡಿ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಅಣ್ಣ ರಕ್ಷು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಭಾವ ಬಂದು ಮಳೆ ಹೊಡಿತಾ ಇದ್ದಾರೆ, ನಮ್ಮ ಭಾವ ಬಂದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.